ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಶ್ರೀಮತಿ ವಿಜಯ ಹರಿಕುಮಾರ್ ನಾಯ್ಕ್ ರವರ ಬೀಳ್ಕೊಡುಗೆ ಸಮಾರಂಭ. ಜೊಯ್ಡಾ ತಾಲೂಕಿನ ರಾಮನಗರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಆದರ್ಶ ಶಿಕ್ಷಕಿಯಾದ ಶ್ರೀಮತಿ ವಿಜಯ ನಾಯ್ಕ್ ರವರ ಬೀಳ್ಕೊಡುಗೆ ಸಮಾರಂಭ ಶುಕ್ರವಾರ ಜರುಗಿತು. 31 ವರ್ಷಗಳ ಕಾಲ ಶಿಕ್ಷಣ ಸೇವೆ ಸಲ್ಲಿಸಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ಶಿಕ್ಷಕಿ ವಿಜಯರವರು ನಿವೃತ್ತ ಪೊಲೀಸ್ ಅಧಿಕಾರಿ ಕಿರು ಚಂದ್ರು ನಾಯ್ಕ್ ಹಾಗೂ ಕಮಲಾ ಕಿರು ನಾಯ್ಕ್ ದಂಪತಿಯ ಮಗುವಾಗಿ 1965 ಜೂನ್ 1ರಂದು ಮುದ್ದೇಬಿಹಾಳದಲ್ಲಿ ಜನಿಸಿದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುದ್ದೇಬಿಹಾಳದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಸರಕಾರಿ ಹೆಣ್ಣು ಮಕ್ಕಳ ಸಹಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಬಳಿಕ ಪದವಿ ಶಿಕ್ಷಣ ಹಾಗೂ ಐಟಿಸಿ ಕೋರ್ಸ್ ಅನ್ನು ಪೂರ್ಣಗೊಳಿಸಿದರು. 1994ರಲ್ಲಿ ಶಿಕ್ಷಕರಾಗಿ ಸರ್ಕಾರಿ ಸೇವೆಯನ್ನು ಪಡೆದು ಹಳಿಯಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡಳ್ಳಿಯಲ್ಲಿ 10 ವರ್ಷ ಸೇವೆ ಸಲ್ಲಿಸಿದರು. ನಂತರ ಜೂನ್ 2000ರಲ್ಲಿ ರಾಮನಗರದ ಹರಿಕುಮಾರ್ ಮದವಣ ನಾಯ್ಕ್ ರವರೊಂದಿಗೆ ವಿವಾಹವಾಗಿ ದಾಂಪತ್ಯ ಜೀವನ ಪ್ರಾರಂಭಿಸಿ ಹೆಣ್ಣು ಮಗು ಆರಾಧ್ಯಗೆ ಜನ್ಮ ನೀಡಿ MBA ಶಿಕ್ಷಣ ನೀಡಿದರು. 2005ರಲ್ಲಿ ಹಳಿಯಾಳ ಶಾಲೆಯಿಂದ ರಾಮನಗರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡು ರಾಮನಗರದ ಶಾಲೆಯಲ್ಲಿ 21 ವರ್ಷಗಳ ಕಾಲ ಶಿಕ್ಷಣ ಸೇವೆ ಸಲ್ಲಿಸಿದರು. ಮೇ 31, 2025ರಂದು ತಮ್ಮ ಜೀವನದ ಒಟ್ಟು 31 ವರ್ಷಗಳ ಕಾಲ ಶಿಕ್ಷಣ ಸೇವೆ ಸಲ್ಲಿಸಿ ಸರ್ಕಾರಿ ಸೇವೆಯಿಂದ ನಿವೃತ್ತಿಗೊಂಡರು. ಸುದೀರ್ಘ ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದ ಶ್ರೀಮತಿ ವಿಜಯ ಹರಿಕುಮಾರ್ ನಾಯಕ್ ದಂಪತಿಗಳಿಗೆ ಮುಂದಿನ ಜೀವನವು ಆರೋಗ್ಯದಾಯಕವಾಗಿ ಹಾಗೂ ಸುಖ ಶಾಂತಿ ಸಂತೋಷದಿಂದ ಸಾಗಲಿ ಎಂದು ಹಾರೈಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರದ ಎಲ್ಲಾ ಶಿಕ್ಷಕ ವೃಂದದವರು, SDMC ಅಧ್ಯಕ್ಷರು ಹಾಗೂ ಸದಸ್ಯರು, ಶಾಲಾ ಮಕ್ಕಳು, ಪಾಲಕರು ಅಭಿನಂದಿಸಿ ಗೌರವ ಪೂರ್ವಕವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಟ್ಟರು. ಹಾಗೆ ಇನ್ನು ಮುಂದೆ ಶಾಲೆಯ ಅಭಿವೃದ್ಧಿಗಾಗಿ ತಮ್ಮ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ನೀಡುವಂತೆ ಶಿಕ್ಷಕರು ವಿನಂತಿಸಿಕೊಂಡರು. ಈ ಒಂದು ಶಾಲೆಯಲ್ಲಿ ಸಿಕ್ಕಂತ ಪ್ರೀತಿ ನನಗೆ ಎಲ್ಲೂ ಸಿಗಲಿಲ್ಲ ಅನಿಸ್ತದೆ. ಅಷ್ಟು ನನಗೆ ಎಲ್ಲರೂ ಯಾವುದೇ ಒಂದು ವಿಷಯ ಇದ್ರು ವಿಜಯ ಟೀಚರ್ ನಾನು ಹೇಳೋದು, ನಾನು ಹೋದ ನಂತರ ನೀವೇನು ಮಾಡ್ತೀರಿ, ನನ್ನ ಕರಿತೀರಾ, ಯಾವುದೇ ಪ್ರಾಬ್ಲಮ್ ಇದ್ರೆ ನೀವು ಅದನ್ನ ಡಿಸ್ಕಸ್ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊರಿ ಅಂತ ನಾನು ಇನ್ನೂವರೆಗೂ ಅವ್ರಿಗೆ ಹೇಳಿದ್ದೀನಿ. ನೀವೇ ನಿರ್ಧಾರ ತಗೋಬೇಕು. ಯಾರೋ HM ಮೇಡಮ್ ಇರಲಿ ಯಾರಿಗೂ ಅವ್ರಿಗೂ ಹೇಳಿದೆ, ಮೇಡಮ್ ನಿಮ್ಗೆ ಏನು ಅನಿಸ್ತದೆ ನೀವೇ ತಗೋಬೇಕು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಿಮಗೆ ಗೊತ್ತಾಗತ್ತೆ. ಯಾರಿಗೆ ತಗೋಬೇಕು ಯಾರಿಗಿಲ್ಲ, ಏನು ಹೇಳಬೇಕು, ಯಾರು ಕಲಿಸ್ತಾ ಇದ್ದಾರೆ ಯಾರು ಕಲಿಸ್ತಾ ಇಲ್ಲ ಅದು ನೇರವಾಗಿ ಹೇಳಿ. ಒಬ್ಬರಿಂದ ಈ ಶಾಲೆ ಹಾಳಾಗೋದು ಬೇಡ ಅಂತ ನಾನು ಎಷ್ಟೋ ಸಲ ಹೇಳಿದೆ. ಬಟ್ ಯಾರು ಏನೋ ಹಾಳು ಮಾಡಲ್ಲ, ಮನಸ್ಕೊಟ್ರೆ ಈ ಶಾಲೆ ಇನ್ನೂ ಸುಧಾರಣೆ ಆಗುತ್ತೆ. ಯಾರು ಬೆಳೆದು ಮಾಡಿ ತೋರಿಸೋಂಗಾಗ ಯಾವ ಅಧಿಕಾರಿ ಆಗಲಿ ಏನೋ ಆಗಲಿ, ಎಷ್ಟೋ ಅಧಿಕಾರಿ ಬರ್ತಿದ್ರು. ಬಂದಾಗ ನನಗೆ ವಿಜಯ ಮೇಡಮ್ ನಿನ್ನೆ PO ಸಾಹೇಬ್ರೆ ಅಂದರು. ನನಗೆ ಭಾಳ ಬೇಜಾರಾಯಿತು. ಮೊನ್ನೆ ಬಂದಿದ್ದೆ ಮೇಡಮ್, ಅಲ್ಲಿ ಕಾಣಿಸ್ತಿಲ್ಲ ನನಗೆ, ನಗ್ನಗ್ತಾ ಬರ್ತಿದ್ವಿ, ಮಾತಾಡ್ತಿದ್ರೆ ಅವ್ರು ಏನೋ ಕ್ವಶನ್ ಹಾಕಿದ್ರು, ನನಗೆ ಅದಕ್ಕೆ ಆನ್ಸರ್ ರೆಡಿ. ನನಗೆ ಹೇಳ್ತಿದ್ರು, ನಾನು ಮೊದಲು ಗುಂಡಾಳಿ ಶಾಲೆಯಲ್ಲಿದ್ದಾಗ ಮೇಡಮ್ ನೀವು ಏನು ಕಲ್ತೀರಿ ಅಂತ ನನಗೆ ಕೇಳಿದ್ವಿ. ನಾನು ಇನ್ನೂವರೆಗೂ ಹೇಳೋದಿಲ್ಲ, ನಾನು LLB ಮುಗಿಸಿ ಬಂದೀನಿ ಸರ್ ಅಂತ. ನೀವು ಒಟ್ಟಿಗೆ ಕಲ್ತೀರಾ ಅಂತ ನನಗೊಬ್ಬರು ಅಧಿಕಾರಿಗಳು ಕೇಳಿದ್ರು. ಹೌದು ಸರ್ ಅಂತ. ನಾನು 3ನೇ ವರ್ಷ ಇದ್ದೆ, ಆರ್ಡರ್ ಬಂದು ದುಡ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳಿದೆ. ಅಧ್ಯಯನದಲ್ಲಿ ನೇರವಾಗಿ ಮಾತುಗಳು ಬರ್ತಾವೆ, ಯಾವುದು ನಿಂತಿಲ್ಲ, ಕರೆಕ್ಟ್ ಆನ್ಸರ್ ಬಂದಿರ್ತದೆ. ನಾವು ಕ್ವಶನ್ ಮಾಡಿದ ತಕ್ಷಣ ನೀವು ಮೈಂಡ್ ಕರೆಕ್ಟ್ ಆನ್ಸರ್ ಬರ್ತದೆ ಅದಕ್ಕೆ ಅಂತ. ಸರ್ ಅದು ಏನೋ ದೇವ್ರು ಕೊಟ್ಟಂತ ಕಾಣಿಕೆ ಅಂತಾರಲ್ಲ ಅದು. ಆದರೆ ನಾನು ಈ ಡಿಪಾರ್ಟ್ಮೆಂಟಿಗೆ ಬರೋದನ್ನ
ಬರುತ್ತೆ, ನಾನು ಶಾಲೆಗೆ ಹೋಗ್ತೀನಿ. ಯಾಕೆ ಹೋಗ್ತೀಯ ಬೇಡ ಅಂದ್ರು. ಇಲ್ಲ ಇಲ್ಲ ನಂದು, ನಾನು ಹೋಗ್ತೀನಿ. ಅಷ್ಟು ಹಕ್ಕದಿಂದ ಅವ್ರಿಗೆ ಹೇಳಿದ್ದೀನಿ, ನಾನು ಹೋಗ್ತೀನಿ. ಅವ್ರಂದ್ರು ಇನ್ನೂವರೆಗೂ ಅವರಿಂದ ನನಗೆ ಯಾವುದೂ ತೊಂದರೆ ಇಲ್ಲ ಅಂತ ಒಳ್ಳೆ ಒಂದು ಗಂಡ ಸಿಕ್ಕಿದ್ದಾನೆ, ಅವ್ರಿಗೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇನ್ನೂವರೆಗೂ ಏನಿಲ್ಲ, ಎಲ್ಲರಿಗೂ ಸಪೋರ್ಟ್ ಆ ಶಾಲೆ ವಿಷಯಕ್ಕಂತೂ ಅವ್ರು ಬರೋದಿಲ್ಲ. ನಾನು ಏನು ನನ್ನದೇ ನಿರ್ಧಾರ. ಯಾಕೆ ನೀನು ಹಿಂಗೆ ಯಾವುದು ಇನ್ನೂವರೆಗೂ ನಾನು ಕೇಳಿಲ್ಲ ಶಾಲೆ ವಿಷಯದ ಬಗ್ಗೆ. ನಾನು ನಿಮ್ಗೆ ಏನು ಮನಸ್ಸ ನಾನು ಏನು ಕೊಡ್ತೀನಿ ಕೊಡ್ತೀನಿ.